ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿ ಪಪ್ಪಾಯ ಬರ್ಫಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ ಇದೆ. ಹಾಗೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ತುಂಬ ಈಸಿಯಾಗಿ ಬರ್ಫಿನ ಮಾಡ್ಕೋಬೋದು. ತುಂಬ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬರುತ್ತೆ. ಪಪ್ಪಾಳಿ ಹಣ್ಣು ಏನಾದರೂ ಮನೆಯಲ್ಲಿ ಇದ್ದಾಗ ಈ ಥರ ಬರ್ಫಿನ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಂಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಪಪ್ಪಾಳಿ ಹಣ್ಣಿನ ಬರ್ಫಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವಾಗ ಪಪ್ಪಾಳಿ ಹಣ್ಣಿನ ಬರ್ಫಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: 1 ಕಪ್ಪು ಸಕ್ಕರೆ, 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಂಗೆ ಸ್ವಲ್ಪ ಕಸ್ಟರ್ಡ್ ಪುಡಿಯನ್ನು ತೊಗೊಂಡಿದ್ದೀನಿ, ಅರ್ಧ ಕಪ್ಪು. ಅರ್ಧ ಹೋಳಷ್ಟು ಪಪ್ಪಾಳಿ ಹಣ್ಣು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು ಬಾದಾಮ್, ಗೋಡಂಬಿ ಮತ್ತು ವಾಲ್ನಟ್ಸ್ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದ್ದರೆ ಇನ್ನೂ ಜಾಸ್ತಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ. ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಪಪ್ಪಾಯಿ ಹಣ್ಣನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಹಣ್ಣಿರಬಾರ್ದು, ಮೀಡಿಯಮ್ದೊಳಗೆ ಸ್ವಲ್ಪ ಹಣ್ಣಿದ್ರೆ ಸಾಕಾಗತ್ತೆ. ಜಾಸ್ತಿ ಕಾಯಿ ಕೂಡ ಇರಬಾರ್ದು, ಹಂಗೆ ಜಾಸ್ತಿ ಹಣ್ಣು ಕೂಡ ಆಗಿರಬಾರ್ದು. ಮೀಡಿಯಮ್ದಲ್ಲಿ ಹಣ್ಣಾಗಿರುತ್ತೆ ನೋಡಿ. ಅದನ್ನು ಇವಾಗ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರ್ದೊಳಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟ ಆಯಿತು. ಇದಿಷ್ಟ ಆದಮೇಲೆ ಇವಾಗ ಕ್ಲೋಸ್ ಮಾಡಿ ಇದನ್ನು ಸಣ್ಣದಾಗಿ ಪೇಸ್ಟ್ ಗತೆ ಮಾಡ್ಕೊಂಡಿದ್ದೀನಿ. ತುಂಬಾ ಇದು ಸಣ್ಣದಾಗಿ ಪೇಸ್ಟ್ ಗತೆ ಆಗಿರಬೇಕು. ನೋಡಿ, ಈ ಥರ ಸ್ವಲ್ಪನೂ ಇದು ಗಂಟದಾಗಿ ಕಾಣಿಸ್ಬಾರ್ದು. ನೋಡಿ, ಈ ಥರ ಸಣ್ಣದಾಗಿ ಪೇಸ್ಟ್ ಆಯಿತು. ಇವಾಗ ಇದನ್ನು ನಾನು ಬಟ್ಲು ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಪೇಸ್ಟ್ ಮಾಡಿರೋದು ಒಂದು ಹಣ್ಣಿನಲ್ಲಿ ಒಂದು ಅರ್ಧ ಭಾಗನ ಈ ಥರ ನಾವು ಪೇಸ್ಟ್ ಮಾಡಿದರೆ 1 ಕಪ್ಪಷ್ಟು ಆಗುತ್ತೆ. ನೋಡಿ, ಪಪ್ಪಾಳಿ ಹಣ್ಣನ್ನು ಪೇಸ್ಟ್ ಮಾಡಿರೋದು 1 ಕಪ್ ಆಯಿತು. ನಂತರ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಕಸ್ಟರ್ಡ್ ಪುಡಿ ಇದು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಅಲ್ವಾ, ಅದರೊಳಗೆ ಅರ್ಧ ಕಪ್ಪು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟಾಗಬಾರ್ದು. ಇದು ಬೇಗನೆ ಇದು ಸ್ಮೂತಾಗಿ ಆಗಿಬಿಡುತ್ತೆ. ನೋಡಿ, ನಂತರ ಇವಾಗ ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡೆ. ಅದಕ್ಕೆ ಇವಾಗ 1 ಕಪ್ಪು ಸಕ್ಕರೆ, ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಜಸ್ಟ್ ಸಕ್ಕರೆಯನ್ನು ಕರಗಿಸ್ಕೋದಕ್ಕೆ ಮಾತ್ರ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು 5 ನಿಮಿಷ ಕುದಿಬೇಕು. ಅಲ್ಲಿವರೆಗೂ ಸಕ್ಕರೆ ಪೂರ್ತಿಯಾಗಿ ಕರಗಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ಪಾಕ ಮಾಡೋದಿಲ್ಲ, ಹಾಗೆ ಸ್ವಲ್ಪ ಜಸ್ಟ್ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಬಬಲ್ಸ್ ಬಂದರೆ ಸಾಕು. ನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಪಪ್ಪಾಳಿ ಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ. ನಂತರ ಇದಕ್ಕೆ ಕಸ್ಟರ್ಡು ಮತ್ತು ಹಾಲನ್ನ ಹಾಕಿ ಮಿಕ್ಸ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮತ್ತು ಇವಾಗ 1 ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದು 5 ನಿಮಿಷಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹಂಗೆ ಕಲರ್ ಕೂಡ ಚೇಂಜಸ್ ಬರುತ್ತೆ. ನೋಡಿ, ಈ ಥರ ಗಟ್ಟಿ ಆಗಬೇಕು.
ಈ ಥರ ತಳ ಹತ್ಕೋಬಾರ್ದು. ಈ ಥರ ನೋಡಿ ಸಪ್ರೇಟಾಗಿ ಇದು ಬರಬೇಕು. ಅಂದರೆ ನಾವು ತುಪ್ಪನ ಹಾಕಿರ್ತೀವಲ್ವ, ಅದು ತುಪ್ಪದ್ದು ಸ್ವಲ್ಪ ಎಣ್ಣೆಗತೆ ಬರಬೇಕು. ಅಂದರೆ ಸ್ವಲ್ಪ ತಳ ಎಲ್ಲ ಬಿಟ್ಕೊಡ್ತಾ ಬರುತ್ತೆ. ನೋಡಿ ಸೈಡಲ್ಲಿರೋದೆಲ್ಲ ಇವಾಗ ಈ ಥರ ತೆಗಿತಾ ಇದ್ದೀನಿ. ನೋಡಿ ಈ ಥರ ನೋಡಿ ತಳ ಹತ್ಕೊಳ್ತಾ ಇಲ್ಲ. ಹಂಗೆ ನಾವು ಕಡೆ ಇದನ್ನು ಮಾಡಿದರೂ ಕೂಡ ಅದು ಕೆಳಗಡೆ ಈ ಥರ ಬರ್ತಾ ಇದ್ದರೆ ಬರ್ಪೀಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ ಒಳಗೆ ಡ್ರೈ ಫ್ರೂಟ್ಸು ಪೂರ್ತಿಯಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಬಾದಾಮ್ ಗೋಡಂಬಿ ಉಳಿದಿರೋಂಥ ಡ್ರೈ ಫ್ರೂಟ್ಸ್ನ ಪ್ಲೇಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಇದನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಕೂಡ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಹಾಕೋರಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಸ್ವಲ್ಪ ನೋಡಿ ಈ ಥರ ಅಗಲವಾಗಿ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಸ್ಪೂನ್ಗೆ ತುಪ್ಪ ಹಚ್ಕೊಂಡು ಈ ಥರ ನೋಡಿ ಅಗಲವಾಗಿ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ ಅದಕ್ಕೋಸ್ಕರ. ನೀವು ಹಾಗೆ ಕೂಡ ಡ್ರೈ ಫ್ರೂಟ್ಸ್ನ ಹಾಕಿ ಹಾಗೆ ತಿನ್ಬೋದು, ಅಥವಾ ಈ ಥರ ಬರ್ಫಿ ಹಾಗೆ ನಿಮಗೆ ಯಾವ ಥರ ಶೇಪ್ ಬರುತ್ತೋ ಅದನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು 1 ಅವರ್ ಬಿಡಬೇಕು. ಪೂರ್ತಿಯಾಗಿ ಇದು ತಣ್ಣಗಾಗಬೇಕು. ಇದನ್ನು ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು, ಅಥವಾ ಹಾಗೆ ಕೂಡ ತಿನ್ಬೋದು. ನಂತರ ಇಲ್ಲಿ 1 ಅವರ್ ಆದಮೇಲೆ ನೋಡಿ ಕಟ್ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿರಬೇಕು. ಇವಾಗ ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಕೂಡ. ಪಪ್ಪಾಳಿ ಹಣ್ಣು ಮನೆಯಲ್ಲಿದ್ದಾಗ ಈ ಥರ ಸ್ವೀಟನ್ನು ಮಾಡಿ ತುಂಬಾ ಇಷ್ಟ ಆಗುತ್ತೆ. ಹಂಗೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೋ. ನೋಡಿದ್ರಲ್ವ, ಸಿಂಪಲ್ಲಾಗಿ ಇದನ್ನು ಮಾಡಾದಮೇಲೆ 1 ಅವರ್ ಆದಮೇಲೆ ಇವಾಗ ಕಟ್ ಮಾಡಿರೋದು. ಪಪ್ಪಾಳಿ ಹಣ್ಣು ಏನಾದರೂ ಇದ್ದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ. ಈ ಸಿಂಪಲ್ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸರ್ತಿ ಪಪ್ಪಾಳಿ ಹಣ್ಣಿನ ಬರ್ಫಿನ ಟ್ರೈ ಮಾಡಿ. ತುಂಬಾ ಸ್ವೀಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಸಿಂಪಲ್ ಕೂಡ ಮಾಡೋದು. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.